ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಂಡಲ್ಲಿ ಬೀದಿ ನಾಯಿಗೆ ಊಟ ಹಾಕಿದ್ರೆ ಹುಷಾರ್. ಬೆಂಗಳೂರಿನ ಶ್ವಾನ ಪ್ರಿಯರು ನೋಡಲೇಬೇಕಾದ ಸ್ಟೋರಿ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮತ್ತು ಶ್ವಾನ ಪ್ರಿಯರು ಹಾಗೂ ಸಾರ್ವಜನಿಕರ ನಡುವಿನ ನಿತ್ಯದ ಜಗಳಕ್ಕೆ ಕಡಿವಾಣ ಹಾಕೋದಕ್ಕೆ ಜಿಬಿಎ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಮುಂದೆ ನೀವು ಎಲ್ಲಂದರಲ್ಲಿ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಅಥವಾ ಊಟವನ್ನ ಹಾಕುವಂತಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ದಂಡ ತೆರಬೇಕಾಗುತ್ತೆ. ನಗರದಲ್ಲಿ ಬೀದಿ ನಾಯಿಗಳ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಬಿಎ ಮಹತ್ವದ ನಿರ್ಧಾರ ಕೈಗೊಂಡಿದೆ. ನಾಯಿಗಳಿಗೆ ಆಹಾರ ಕೊಡೋದಕ್ಕೆ ಅಂತಾನೆ ಜಿಬಿಎ ನಗರದಾದ್ಯಂತ 450 ಅಧಿಕೃತ ಕೇಂದ್ರಗಳನ್ನ ಗುರುತಿಸಿದೆ. ಈ ಸ್ಥಳದಲ್ಲಿ ಮಾತ್ರವೇ ಶ್ವಾನಗಳಿಗೆ ಆಹಾರ ಕೊಡಬೇಕು. ಈ ಕೇಂದ್ರಗಳನ್ನ ಹೊರತುಪಡಿಸಿ ರಸ್ತೆ ಬದಿ, ಪಾದಚಾರಿ ಮಾರ್ಗ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗುವಂತಹ ಸ್ಥಳದಲ್ಲಿ ಆಹಾರವನ್ನ ನೀಡಿದ್ರೆ ದಂಡ ಹಾಕುವಂಥದ್ದು ಖಚಿತ ಅಂತ ಹೇಳಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಇನ್ನು ಯಾಕೆ ಈ ರೂಲ್ಸ್ ಅಂತ ನೋಡೋದಾದ್ರೆ, ನಾಯಿಗಳು ಸಹಜವಾಗಿ ಪ್ರಾದೇಶಿಕ ಪ್ರವೃತ್ತಿಯನ್ನ ಹೊಂದಿರುತ್ತೆ. ಒಂದೇ ಕಡೆ ಆಹಾರ ಸಿಗೋದ್ರಿಂದಾಗಿ ಅವು ಜಾಗವನ್ನ ತಮ್ಮದು ಅಂತ ಹೇಳಿ ಭಾವಿಸಿ ಅಲ್ಲಿ ಬರುವಂತಹ ಅಪರಿಚಿತರ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚು. ಇದನ್ನ ತಪ್ಪಿಸೋದಕ್ಕೆ ನಿರ್ದಿಷ್ಟ ಜಾಗವನ್ನ ಗುರುತಿಸಲಾಗಿದೆ. ರಸ್ತೆ ಬದಿ ಆಹಾರ ಹಾಕೋದ್ರಿಂದ ವಾಹನ ಸವಾರರಿಗೆ ಮತ್ತು ಪಾದಾಚಾರಿಗಳಿಗೆ ತೊಂದರೆ ಆಗುತ್ತೆ. ಇದರಿಂದ ಶ್ವಾನ ಪ್ರಿಯರು ಮತ್ತು ಸಾರ್ವಜನಿಕರ ನಡುವೆ ಜಗಳ ಆಗ್ತಾ ಇತ್ತು. ಇದನ್ನ ತಪ್ಪಿಸೋದಕ್ಕೆ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ. ಆಹಾರ ನೀಡುವವರಿಗೆ ಷರತ್ತುಗಳು ಏನು ಅಂತ ಹೇಳಿದ್ರೆ, ಜಿಬಿಎ ಗುರುತಿಸಿದ ಅಧಿಕೃತ ಸ್ಥಳದಲ್ಲಿ ಆಹಾರ ಕೇಂದ್ರ ಅನ್ನುವಂಥ ಫಲಕ ಅಳವಡಿಸಲಾಗುತ್ತೆ. ಆಹಾರ ನೀಡುವವರು ಆ ಜಾಗದಲ್ಲಿ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದು ಕಡ್ಡಾಯ. ಜನದಟ್ಟಣೆ ಕಡಿಮೆ ಇರುವಂತಹ ಸಮಯದಲ್ಲಿ ಮಾತ್ರ ಆಹಾರವನ್ನ ಕೊಡಬೇಕು ಅಂತ ಹೇಳಿ ಸೂಚಿಸಲಾಗಿದೆ. ಒಟ್ಟಾರೆಯಾಗಿ ಪ್ರಾಣಿ ಪ್ರಿಯರು ಇನ್ನು ಮುಂದೆ ರಸ್ತೆಯಲ್ಲಿ ಹೋಗುವಾಗ ನಾಯಿಗಳನ್ನ ಕಂಡರೆ ಅಲ್ಲೇ ಬೈಕ್ ನಿಲ್ಲಿಸಿ ಬಿಸ್ಕೆಟ್ ಹಾಕುವ ಮುನ್ನ ಅದು ಫೀಡಿಂಗ್ ಝೋನ್ ಹೌದೋ ಅಲ್ವೋ ಅನ್ನುವಂಥದ್ದನ್ನ ಖಚಿತಪಡಿಸಿಕೊಳ್ಬೇಕಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.